ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ತೇನೆ ನೀನು ಅಲ್ವಾ. ಬಹಳ ಚೆನ್ನಾಗಿ ಡೀಟೇಲ್ಡ್ ಆಗಿ ವಾಕ್ ಥ್ರೂ ಮಾಡಿದ್ರಿ. ಅಂಡ್ ಆ ಟಾಯ್ಸ್ ಕೂಡ ನೀವು ನಿಮ್ಮ ಪ್ರಾಡಕ್ಟ್ ಎಷ್ಟು ಇಂಪ್ಯಾಕ್ಟ್ ಇದೆ ಎನ್ವೈರನ್ಮೆಂಟ್ಗೆ, ಸೊಸೈಟಿಗೆ ಅನ್ನೋದು ಇನ್ನೂ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಬೇಕು. ಸಸ್ಟೈನಬಿಲಿಟಿ ಬಹಳ ಮುಖ್ಯವಾದ ವಿಷಯ ಇವಾಗೆಲ್ಲ. ಸೊ ನೀವು ಪ್ರಾಡಕ್ಟ್ ತೋರಿಸಿದ್ದು ಬಹಳ ಚೆನ್ನಾಗಿತ್ತು. ಆ ಪ್ರಾಡಕ್ಟ್ ನೀನು ಎಕ್ಸ್ಪೀರಿಯನ್ಸ್ ಮಾಡೋ ಹಾಗೆ ಇನ್ನೂ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಲೈಡ್ ಮಾರ್ಕ್. ನಿಮ್ಮ ಸ್ಟ್ರೆಂತ್ ನಂಬರ್ 1 ಟೀಮ್ ವರ್ಕ್. ಟೀಮ್ ಇಂಟ್ರೊಡಕ್ಷನ್ ಅಮೇಝಿಂಗ್ ಆಗಿ ಮಾಡಿದ್ರಿ. ನನಗೆ ಫಸ್ಟ್ 10 seconds ಅಲ್ಲೇ ಗೊತ್ತಾಯ್ತು ಯಾರ್ಯಾರು ಏನೇನು ರೋಲ್ ಮಾಡ್ತಾ ಇದ್ದೀರಾ ಅಂತ. ಸೆಕೆಂಡ್, ಡೀಟೇಲ್ ಓರಿಯೆಂಟೆಡ್. ಎಲ್ಲ ನಂಬರ್ಸ್, ಸೋರ್ಸಿಂಗ್ ಡೀಟೇಲ್ಸ್ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರಿ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೇಗೆ ಮಾಡಿದ್ರಿ ಅಂತ ನೀವು ಡೀಟೇಲ್ ಆಗಿ ಹೇಳಿದ್ರಿ. ಸೊ ಡೀಟೇಲ್ ಓರಿಯೆಂಟೆಡ್ ಇಸ್ ಯೋರ್ ಸ್ಟ್ರೆಂತ್. ಇನ್ನು ಎಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತಂದ್ರೆ ಮೋರ್ ಇನ್ ಮಾರ್ಕೆಟಿಂಗ್. ಆ ಪ್ರಾಡಕ್ಟ್ ನೀವು ತೋರಿಸಿದ್ರಲ್ಲ, ಡೆಮೋ ಮಾಡಿದ್ರಲ್ಲ, ಬಹಳ ಚೆನ್ನಾಗಿತ್ತು. ಅದನ್ನ ನನಗೆ ತಗೊಂಡ್ ಬಂದು ಕೊಟ್ಟಿದ್ರೆ, ಇಲ್ಲ ಯಾರಿಗಾದ್ರೂ ಕೊಟ್ಟಿದ್ರೆ ತಗೊಳ್ಳಿ ನೀವು ಟ್ರೈ ಮಾಡಿ ಅಂತ, ಅದು ಡಿಫ್ರೆನ್ಸ್ ಆಗಿರ್ತಿತ್ತು. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್. ಸೊ ಥಿಂಕ್ ಮಾಡಿ. ಆಮೇಲೆ ಇನ್ನೊಂದು ವಿಚಾರ, ಮಾರ್ಕೆಟಿಂಗ್. ಎಲ್ಲೆಲ್ಲಿ ಯಾವ ಚಾನೆಲ್ಸ್ ಅಲ್ಲಿ ನೀವು ಸೇಲ್ ಮಾಡ್ತಾ ಇದ್ದೀರಾ, ನಾನು ಯಾವ ಚಾನೆಲ್ ಅದನ್ನ ಕೊಂಡ್ಕೋಬಹುದು, ಅದೆಲ್ಲ ಸ್ವಲ್ಪ ಸ್ಪಷ್ಟವಾಗಿ ಹೇಳಿರ್ಬೋದಾಗಿತ್ತು. ದೋಸ್ ಆರ್ ದ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಆಯ್ತಾ? ಬಹಳ ಚೆನ್ನಾಗಿ. Drum roll. ಹೋಗಿ ಸ್ನ್ಯಾಪ್ ಸಾಕ್ಸ್. ಅಭಿನಂದನೆಗಳು. ಥ್ಯಾಂಕ್ ಯು. Oh my God, this my. That is important. It's good for business. By the way. ಹಾ. I feel like this would make a better socks for if you wanted to wear them. No, also what I made. ಚೆನ್ನಾಗಿದೆ. That's why I chose ತುಂಬಾ that. ಚೆನ್ನಾಗಿದೆ. Yeah. ಸೊ ಸ್ಟ್ರೆಂತ್ ಏನು? ನಿಮ್ಮ ಟೀಮ್ ಸ್ಟ್ರೆಂತ್ ನಂಬರ್ 1 ಇಸ್ ಕನ್ವಿಕ್ಷನ್. ಕನ್ವಿಕ್ಷನ್ ಅದು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಹೇಗೆ ಹೇಳೋದು. Conviction. No. ನಾವು ಯಾವುದೇ ಒಂದು ವಿಷಯದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ನಂಬಿಕೆ ಇಟ್ಕೊಂಡಿವಲ್ಲ, ಆ ನಂಬಿಕೆನಲ್ಲಿ ಹಾಗೆ ಫೋಕಸ್ಡ್ ಆಗಿದ್ದು ಅದನ್ನ ಹಾಗೆ ಎಂಬ್ರೇಸ್ ಮಾಡಿ ನಮ್ಮ ಪ್ರಾಡಕ್ಟ್ ನ ನಾವೇ ಫಸ್ಟ್ ಯೂಸ್ ಮಾಡಿ ಅದನ್ನ ತೋರಿಸಿ ಆಮೇಲೆ ಆ ಪ್ರಾಡಕ್ಟ್ ನ ಎಲ್ಲಾರ್ಗೂ ಇರೋರ್ಗೆಲ್ಲರಿಗೂ ಟ್ರೈ ಮಾಡಿ ಅಂತ ಹೇಳಿಕೊಟ್ಟು ಅದೆಲ್ಲ ಮಾಡೋದು ಪಾರ್ಟ್ ಆಫ್ ಶೋಯಿಂಗ್ ಕನ್ವಿಕ್ಷನ್. ಬಹಳ ಮುಖ್ಯ. ಅದು ಬಿಸ್ನೆಸ್ ಗಿಂತ ಶೋಯಿಂಗ್ ಯುವರ್ ಬಿಲೀಫ್ ಇಸ್ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ವಿಚಾರ, ಸ್ಟ್ರೆಂತ್ ಏನಂದ್ರೆ ನೀವು ನಂಬರ್ಸ್ ಚೆನ್ನಾಗಿ ಡೀಟೇಲ್ ಆಗಿ ನಂಬರ್ಸ್ ತೋರಿಸಿದ್ರಿ, ಸರ್ವೆ ಡೇಟಾ ತೋರಿಸಿದ್ರಿ. ಸೊ ವೆರಿ ಡೇಟಾ ಡ್ರಿವನ್ ಅಪ್ರೋಚ್. ಅಂಡ್ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಇಂಪ್ರೆಸ್ ಆಗಿದೆ ಏನಂದ್ರೆ ಎಮೋಷನಲ್ ಕನೆಕ್ಷನ್. ನಿಮ್ಮ ವಿಡಿಯೋಸ್ ಅಲ್ಲಿ ನೀವು ನಿಮ್ಮ ಟಾರ್ಗೆಟ್ ಯೂಸರ್ಗೆ ಎಮೋಷನಲಿ ಕನೆಕ್ಟ್ ಮಾಡಿದ್ರಿ, ಅದನ್ನ ತೋರಿಸಿದ್ರಿ, ಹೇಗೆ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡಿ ಸ್ಟೋರಿ ಟೆಲಿಂಗ್ ಮಾಡಿದ್ರಿ. ಅದಕ್ಕೋಸ್ಕರ ಅಂಡ್ ಫೈನಲ್ ಥಿಂಗ್, ದ ಎಡ್ಜ್, ದ ಚೆರಿ ಆನ್ ದ ಟಾಪ್ ಆನ್ ದ ಕೇಕ್ ವಾಸ್ ಫ್ರೀ ಸ್ಯಾಂಪಲ್ಸ್. ಯಾಕಂದ್ರೆ